ಅವೆಲ್ಲ ಅಪ್ರಿಷಿಯೇಟ್ ಮಾಡ್ತೀವಿ. ನಾವು ಪಕ್ಷಾತೀತವಾಗಿದ್ರೆ ನೋ ಡೌಟ್ ಇದನ್ನು ವಿರೋಧ ಮಾಡಲೇಬೇಕು, ಖಂಡನೆ ಮಾಡಲೇಬೇಕು. ಇವತ್ತು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲೇಬೇಕು. ಸರ್ಕಾರದ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಇವ್ರನ್ನ ನೇಣಿಗಾಕಿದ್ರು ನಮ್ಮ ಕೋಪ ಹಿಂಗಲ್ಲ. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ನಾನು ಆಗಲೇ ನಮ್ಮ ಫ್ರೆಂಡ್ ಹೇಳಿದಾಗೆ ಇವತ್ತಿನ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆದರೆ ಒಂದಷ್ಟು ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣ್ಬೋದು ನನ್ನ ಆಶಾಭಾವನೆ ಇಟ್ಕೊಳ್ತಾ, ವೆರಿ ಇಂಪಾರ್ಟೆಂಟಾಗಿ ಕೋಚಿಂಗ್ ಸೆಂಟರ್ಗಳ ಮೇಲೆ ಒಂದಷ್ಟು ನಿಯಮಗಳನ್ನು ಕಟ್ಟುಪಾಡುಗಳನ್ನು ತರಬೇಕು. ಆಗ ಮಾತ್ರ ಒಂದಷ್ಟು ಈ ಕಷ್ಟಗಳನ್ನು ಹೇಳ್ಕೊಂಡ್ರಲ್ಲ ಆ ಕಷ್ಟಕ್ಕೆ ಒಂದಷ್ಟು ಪರಿಹಾರ ಸಿಗ್ಬೋದು ಅಂತ ನಾನು ಭಾವಿಸ್ತೇನೆ. ಜೊತೆಗೆ ನಾನು ಪಕ್ಷವಾಗಿ ಹೇಳೋದು ನೀಟ್ ಎಕ್ಸಾಮನ್ನು ನಾನು ಅವತ್ತು ವಿರೋಧಿಸಿದೆ, ಈಗಲೂ ವಿರೋಧಿಸ್ತೀನಿ, ಮುಂದಕ್ಕೂ ವಿರೋಧಿಸ್ತೀನಿ. ಇದು ಬೇಕಾಗಿಲ್ಲ. ಈ ರಾಜ್ಯಗಳಿಗೆ ನಮಗೆ ಸ್ವಾಯತ್ತತೆ ಬರಬೇಕು, ರಾಜ್ಯ ಸರ್ಕಾರಗಳೇ ನಡೆಸಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. ಇದು ಸೆಂಟ್ರಲ್ ಇರ್ತಕ್ಕಂಥದ್ದು ನಾನು ಮೊದಲಿಂದನೂ ವಿರೋಧ ಮಾಡಿದ್ದೀನಿ, ಈಗಲೂ ವಿರೋಧ ಮಾಡ್ತೀನಿ. ಇದು ನಮ್ಮ ಪಕ್ಷವೂ ಕೂಡ ಅಷ್ಟೇ. ನಾನು ಹೇಳ್ತಕ್ಕಂಥ ಸ್ಟ್ಯಾಂಡ್ ಏನಪ್ಪ ಅಂತಂದರೆ ನಮ್ಮ ಪಕ್ಷವಾಗಿ ಕೂಡ ನಾವು ನಮ್ಮ ರಾಜ್ಯಕ್ಕೆ ಇರಬೇಕು. ಒಂದು ಪ್ರಾದೇಶಿಕವಾಗಿ ಆ ಪಕ್ಷಗಳಿಗೆ ಆ ರಾಜ್ಯಗಳಿಗೆ ಇದ್ದರೆ ಆ ರಾಜ್ಯಗಳಿಗೆ ಸ್ವಾಯತ್ತತೆ ಸಿಗ್ತದೆ, ಆ ರಾಜ್ಯಗಳಿಗೆ ಆ ಮಕ್ಕಳ ಮೇಲೆ ಆ ಪೋಷಕರ ಮೇಲೆ ಅವ್ರದ್ದೇ ಆದಂಥ ಹಿಡಿತ ಸಿಗ್ತದೆ. ಆ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಪರಿಹಾರವನ್ನು ಒದಗಿಸ್ಬೋದು. ಈ ರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ಎಲ್ಲೋ ಒಂದು ಕಡೆ ಪ್ರಾದೇಶಿಕ ಅಸಮಾನತೆಗೆ ಕಾರಣ ಆಗಿದೆ. ಇದು ಎಲ್ಲೋ ಒಂದು ಕಡೆ ದ್ರೋಹ ಆಗ್ತಾ ಇದೆ ನಮಗೆ, ನೋ ಡೌಟ್. ಹಾಗಾಗಿ ಇದು ನೀಟ್ ವಿರುದ್ಧ ಇದ್ದೀವಿ ನಾವು. ನೀಟ್ ಪರಿಹಾರ ಅಲ್ಲ, ಇದು ನಮಗೆ ನೀಟ್ ತೊಲಗಿಸ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಕಾಲೇಜ್ಗಳಿಗೆ ಸ್ಯಾಂಕ್ಷನ್ ಕೊಡೋರು ರಾಜ್ಯ ಸರ್ಕಾರ, ಅನುದಾನ ಕೊಡೋರು ರಾಜ್ಯ ಸರ್ಕಾರ, ಬರೀ ಸೀಟ್ ಫಿಲ್ಲಿಂಗ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮಾಡಿಕೊಂಡು ಈ ರೀತಿ ಅವಾಂತರ ಆದ್ರೆ ದೇಶದ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಬೇರೆ ಕರ್ನಾಟಕದ ಮಕ್ಕಳಿಗೆ ಅಂತೂ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಮಕ್ಕಳ ಭವಿಷ್ಯ ಮಾತಾಡಿ ಸರ್. ನೀವು ನಿಮ್ಗೆ ಈ ನಾಡಿನ ಮಕ್ಕಳ ಮತ್ತು ನಮಗೇನ್ ಬೇಕು ಒಂದು ರಾಜ್ಯವಾಗಿ ಅನ್ನುವಂತ ವಿಚಾರಗಳಲ್ಲೂ ತಮಗೆ ಬಹಳ ನೀಟ್ ಯಾರು ನಿಮ್ಮ ಅಸಮರ್ಥತೆ ಅಲ್ಲ, ನೀಟ್ ಯಾರು ನಡ್ಸತ್ ಸರ್? ಈಗ ನಾವು ನಡೆಸ್ತಾ ಇದೀವಿ, ಅದನ್ನೇ ಹೇಳ್ತೀವಿ. ನೀಟ್ ತರ್ತೀವೋ ಸಿಇಟಿ ತರ್ತೀವೋ ನಾವು ನಮ್ ರಾಜ್ಯದೊಳಗಡೆ ಮನವಿ ಪತ್ರ ನಮ್ ರಾಜ್ಯದೊಳಗೆ ಇರ್ಲಿ ಅಂತ ಹೇಳ್ತಿರೋದು. ತಕರಾರೇನು? ತಕರಾರೇನಿಲ್ಲ. ನಾನು ಹೇಳಿದ ಪಾಯಿಂಟ್ ಏನ್ ಗೊತ್ತಾ, ಉಪದೇಶ ಕೊಟ್ರಲ್ಲ, ಒಂದ್ ನಿಮಿಷ, ಅವರು ನೀಟ್ ಬಗ್ಗೆ ಉಪದೇಶ ಕೊಡ್ಲಿಲ್ಲ. ಅವ್ರು ಹೇಳಿರೋದು ಯಾವುದೇ ಪರೀಕ್ಷೆ ಸ್ಕ್ಯಾಮ್ ಆಯ್ತಲ್ವಾ, ಅದಾದ್ಮೇಲೆ ನೀಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಬೇಡ ಬಿಡಿ, ರಾಜ್ಯಗಳ ನಡೆಸಲಿ. ನಿಮ್ ಪ್ರಾಬ್ಲಮ್ ಏನು ಸರ್? ಏನು ಪ್ರಾಬ್ಲಮ್? ನಮ್ಮ ರಾಜ್ಯಗಳ ನಡೆಸಲಿ ಬಿಡಿ. ಸ್ಕ್ಯಾಮ್ ಆದ್ಮೇಲೆ ಇವರೇ ತಂದಿದ್ದು ನೀಟ್. ಹೌದಪ್ಪ, ನೀಟ್ ತಂದು ಕೇಳಿಸ್ಕೊಳ್ಳಿ. ರಾಜ್ಯಗಳು ನಡೆಸಬೇಕು ಪರೀಕ್ಷೆಗಳು, ನೀಟೋ ಸಿಇಟೋ ಏನೋ ಒಂದು. ಅದಕ್ಕೆ ನಿಮ್ ತಕರಾರೇನು ಇಲ್ಲ. ನಾನು ಲಾಜಿಕಲ್ ಆಗಿ ಉತ್ತರ ಕೊಟ್ಟಿದ್ದೆ. ತಕರಾರು ಏನ್ ಮಾಡಿ? ಏನ್ ಲಾಜಿಕ್? ನೀಟ್ ತಂದಿದ್ ನೀವೇ ಅಲ್ವೇನ್ರಿ? ತಂದಿದ್ ಕಾರಣ ಏನು? ನಿಮ್ಮ ರಾಜ್ಯದಲ್ಲಿ ಇದ್ದಂತ ಆಡಳಿತದಲ್ಲಿ ಇದ್ದಂತ ವ್ಯಾಪಾರ ಸ್ಕ್ಯಾಮ್ ಆದ್ಮೇಲೆ ನಿಮ್ಗೆ ಒಂದ್ ನಿಮಿಷ, ರಾಜ್ಯದ ರಾಜ್ಯದ ಹಿತಾಸಕ್ತಿ ಬಗ್ಗೆ ಮಾತಾಡಿದ್ರು ನಿಮ್ಗೊಂದು ತಕರಾರು ಇತ್ತಲ್ಲ. ಮೆಡಿಕಲ್ ಎಕ್ಸಾಮ್ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 7th ಶೆಡ್ಯೂಲ್ ಅಲ್ಲಿ ಒಂದು ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಪ್ರತಿಯೊಂದು 7th ಶೆಡ್ಯೂಲ್ ಅಲ್ಲಿ ಸೇರಿಕೊಂಡು ಕನ್ಕರೆಂಟ್ ಲಿಸ್ಟಲ್ಲಿ ಇದೆ. ಏನೇ ಆದರೂ ಸ್ಟೇಟ್ ಗೌರ್ಮೆಂಟ್ ಕೇಳಿದ್ರೆ ನನಗೆ ಬರಲ್ಲ, ಅವ್ರಿಗೂ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಸಂಬಂಧಪಟ್ಟಿದ್ದು, ಅವ್ರು ಕೇಳಿದ್ರೆ ನನಗೆ ಬಂದಲ್ಲ, ಇವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಂಡು ಇವರಿಬ್ಬರ ಮಧ್ಯೆ ಯಾರು ಇದಾಗ್ತಿದ್ದಾರೆ, ಸಫರ್ ಆಗ್ತಿದ್ದಾರೆ ಅಂತಂದರೆ ಸಾಮಾನ್ಯ ಜನಗಳು ಇವತ್ತು ತೊಂದರೆ ಆಯ್ತು ಅಂತಂದರೆ ಒಬ್ಬ MLA ಒಬ್ಬ ಮಿನಿಸ್ಟರ್ಸ್ ಇರ್ಬೋದು, ಯಾವುದಾದ್ರೂ ಒಂದು ಪ್ರತಿಭಟನೆ ಮಾಡಿದಾರಾ, ಒಂದು ಹೋರಾಟ ಮಾಡಿದಾರಾ? ಏನೂ ಮಾಡಿಲ್ಲ. ಸಾಯಿದ್ರು. ಅವ್ರ ಪಾಪ ಹೇಳಿದ್ರು 2 ಲಕ್ಷ 3 ಲಕ್ಷ ಅಂತಂದ್ರು. ಇಡೀ ಜೀವನ ಪೂರ್ತಿ ಅವ್ರ ಅಪ್ಪ ಅಮ್ಮ ದುಡಿದ್ರು ಕೂಡ 2 ಲಕ್ಷ 3 ಲಕ್ಷ ದುಡ್ಡನ್ನ ಹೊಂದಿಸೋದಕ್ಕಾಗಲ್ಲ. ಅದಕ್ಕೆ ಇವತ್ತು ಪರಿಸ್ಥಿತಿ ಏನಿದೆ ಅಂದ್ರೆ ಅವ್ರ ಹತ್ರ ಇರೋ 1 ಎಕರೆ 2 ಎಕರೆ ಜಮೀನ್ ಮಾರಿ ಇರೋಂಥ ಒಡವೆ ಖಾಲಿ ಎಲ್ಲ ಒತ್ತೆ ಇಟ್ಬಿಟ್ಟು ಆ ಮಕ್ಳಿಗೆ ಓದಿಸೋಂಥ ಪರಿಸ್ಥಿತಿ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಒಕ್ಕೊರಲಿನಿಂದ ಈ ವ್ಯವಸ್ಥೆ ಬದಲಾಗಬೇಕು ಅನ್ನುವಂತಹ ಆಗ್ರಹ ಇದೆ. ಇಲ್ಲಿ ರಾಜಕೀಯ ಇಲ್ಲ, ಆದರೆ ಕೇಂದ್ರದಲ್ಲಿ ಒಂದು ರಾಜಕೀಯ ಪಕ್ಷ ಆಳ್ತಾ ಇದೆ ಅಷ್ಟೇ. ಅದನ್ನು ನಾವು ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇಲ್ಲ.
ಪದೇ ಪದೇ ಅವ್ಯವಹಾರಗಳಾದರೂ ಕೂಡ ಯಾವುದೇ ಕಟ್ಟುನಿಟ್ಟಿನ ಕಠಿಣ ಕ್ರಮಗಳನ್ನು ಕೈಗೊಳ್ಳದೆ ಯಾರು ನಾಲಾಯಕಗಳು ಯಾರು ಭ್ರಷ್ಟಾಚಾರಿಗಳಿಗೂ ಅವ್ರಿಗೆ ಭಯ ಇಲ್ಲದೆ ಇರುವಂಥ ವಾತಾವರಣ ಸೃಷ್ಟಿಯಾಗಿದೆ. ಒಂದು ಭಯದ ವಾತಾವರಣ ಸೃಷ್ಟಿಸಿದ ಹೊರತು ಮುಂದೊಂದು ದಿನ ಇದಕ್ಕೆ ಕಡಿವಾಣ ಬೀಳೋದಿಲ್ಲ. ಆದರೆ ಪದೇ ಪದೇ ನಡೀತಾ ಇದ್ರು ಈ ಕಡಿವಾಣ ಹಾಕುವ ಕಠಿಣ ಕ್ರಮಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಕೇಂದ್ರ ಸರ್ಕಾರ? ಅದು ಈಗ ಎಲ್ಲರೂ ಕೇಳ್ತಾ ಇರುವಂತಹ ಪ್ರಶ್ನೆ. ಮೋಸ್ಟ್ಲಿ ಮೋದಿಯವರು ಚುನಾವಣೆಯಲ್ಲಿ ಬ್ಯುಸಿ ಇದ್ರು ಅಂತ ಅನಿಸುತ್ತೆ. ಈಗ ಪಂಚರಾಜ್ಯ ಚುನಾವಣೆಗಳು ಮುಗಿದಿವೆ. ಸಾಲು ಸಾಲು ಪ್ರಕರಣಗಳು ಇವತ್ತು ಮೋದಿಯವರನ್ನೇ ಪ್ರಶ್ನಿಸುವಂತೆ ಮಾಡ್ತಾ ಇದೆ. ಹಾಗಾಗಿ ಮೋದಿಯವರು ಪುರ್ಸೊತ್ತಾಗಿ ಇದಕ್ಕೋಸ್ಕರ ಟೈಮ್ ತಗೊಂಡು ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅವರೆಲ್ಲರನ್ನೂ ಕೂಡ ನೇತು ಹಾಕಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಬರೋ ಎಕ್ಸಾಮಲ್ಲಿ ಒಂದು ಕ್ವಶನ್ ಪೇಪರ್ ಲೀಕ್ ಆದರೂ ಕೂಡ ಡೈರೆಕ್ಟ್ ಮೋದಿಗೆ ಕೇಳ್ತಾರೆ, ಸಾಥಿಯೋ ಏ ಹೈ ಕ್ಯಾ ಅಚ್ಚೆ ದಿನ್ ಅಂತ. ಸೊ ಬಿ ಕೇರ್ಫುಲ್.